ನೋಡಿ ನಾವೀಗ ಕೇಂದ್ರ ರೇಷ್ಮೆ ಮಂಡಳಿ ಹತ್ರ ಬಂದ್ವಿ ನಾವು. ಇದು ಇಸ್ಕಾನ್ ಟೆಂಪಲ್ ಪಕ್ಕನೇ ಇದೆ, ರಾಯಪುರ ಅಂತ ಹುಬ್ಳಿ ಹತ್ರ, ಧಾರವಾಡದ ಹತ್ರ. ನೋಡಿ ಕಾಣ್ಬೋದು ನಿಮಗೆ ರೇಷ್ಮೆ ಇಲಾಖೆ ಅಂತ. ನಾನು 2014ರಲ್ಲಿ ಈ ಆಫೀಸಿಗೆ ಬಂದಿದ್ದೆ. ಈ ಆಫೀಸಲ್ಲಿ ನನಗೆ ತುಂಬ ಬಡ ನಾಯಕರನಾಗಿ ನಾನು ಈ ಆಫೀಸಿಗೆ ಕಾಲಿಟ್ಟಿದ್ದೆ. ಇವತ್ತು ಬಂದಿದ್ದೀನಿ, ತೋರಿಸ್ತೀನಿ. ನಮ್ಮ ಸಾರವ್ರಿಗೆಲ್ಲ ಫೋನ್ ಮಾಡಿಲ್ಲ ನಾನು. ನೋಡೋಣ ಅವರಿದ್ದರೆ ಅವರಿಗೆ ಮಾತಾಡಿಸೋವಂಥ ಕೆಲಸ ಕೂಡ ಮಾಡ್ತೀನಿ ನಾನು. ನೋಡಿ ಇದು ಆಫೀಸು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫೀಸ್ ಇದು. ನಾನು ಕೆಲಸ ಮಾಡಬೇಕಾದ್ರೆ ತುಂಬ ಬಡ ನಾಯಕರಾದಾಗ ಇವರು ಇಲ್ಲಿ ಸಬ್ಸಿಡಿಯಲ್ಲಿ ಕೈಮಗ್ಗಕ್ಕೆ ಸಂಬಂಧಿಸಿದ್ದು ಕೊಡ್ತಾರೆ ಅಂತ ಅಂದಾಗ ನಾನು ಇಲ್ಲಿಗೆ ಬಂದಿದ್ದೆ. ನೋಡ್ಬೋದು ಆಫೀಸಲ್ಲಿ ಮಗ್ಗ ಎಲ್ಲ ಇದೆ. ತುಂಬ ಜನಕ್ಕೆ ಇವರು ಸಪೋರ್ಟ್ ಮಾಡಿದ್ದಾರೆ. ಮಿಷಿನ್ಗಳೆಲ್ಲ ನೋಡ್ಬೋದು. ಅಂದರೆ ಇಲ್ಲಿ ಬಂದವ್ರಿಗೆ ನೋಡೋದಕ್ಕೋಸ್ಕರ ನೋಡಿ ವೈಂಡಿಂಗ್ ಮಿಷಿನ್ ನೋಡ್ಬೋದು. ಇಲ್ಲಿ ರೇಷ್ಮೆ ಇದೆ ಅಲ್ವಾ, ಇದು ಹುರಿ ಆಗಬೇಕಾಗುತ್ತೆ ರೇಷ್ಮೆ. ಇದು ಹುರಿ ಆದಮೇಲೆ ನಮ್ಮ ಕೈಗೆ ಸೇರುತ್ತೆ. ಈ ಥರ ಎಲ್ಲ ಇಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಬಂದವ್ರಿಗೆಲ್ಲ ತೋರಿಸ್ಕೊಡ್ತಾರೆ. ನೋಡ್ಬೋದು, ಯಾರಾದರೂ ಬಂದು ನೋಡ್ಬೋದು. ಇಲ್ಲಿ ಈ ಟೆಕ್ಸ್ಟೈಲ್ ಬಿಸ್ನೆಸ್ ಬಗ್ಗೆ ಆಗಲಿ, ಟೆಕ್ಸ್ಟೈಲ್ ಬಗ್ಗೆ ಆಗಲಿ ಮಾಹಿತಿ ಇದ್ದವ್ರು, ಯಾರಾದರೂ ಮಾಹಿತಿ ಕೇಳಬೇಕು ಅಂದವರು ನೀವು ನೋಡ್ಬೋದು. ಇಲ್ಲಿ ಯಾವ್ಯಾವ ಥರ ಇದೆ ಮಿಷಿನ್ಸು, ರೇಷ್ಮೆ ಗೂಡನ್ನ ತೆಗೆಯೋವಂಥದ್ದು, ಈ ಥರ ಎಲ್ಲ ಇರುತ್ತೆ. ಇದೆಲ್ಲ ನನಗೆ ಕೂಡ ಇದೆಲ್ಲ ಅವಾಗ ಹೊಸದು ಅನಿಸೋದು. ನಾನು ಬಂದಾಗ ಕೂಡ ತುಂಬ ತುಂಬ ಚೆನ್ನಾಗಿ ಆಫೀಸು, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫೀಸು ನೈಕಾರರಿಗೋಸ್ಕರ ತುಂಬ ಕೆಲಸ ಮಾಡುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಈ ಥರ ಇವ್ರ ಕೆಲಸನೇ ನೈಕಾರರುಗಳಿಗೆ ಸರ್ಕಾರದಿಂದ ಬರುವಂಥದ್ದನ್ನು ಏನು ಬರುತ್ತೆ ಸರ್ಕಾರದಿಂದ ಅದನ್ನು ಕೊಡಿಸೋ ಅಂಥದ್ದು. ಈ ಆಫೀಸೆಲ್ಲ ನೋಡಿದ್ದೀನಿ ನಾನು. ಚೇಂಬರು, ಕೂತ್ಕೊಳ್ಳೋ ಅಂಥ ಚೇಂಬರು ತುಂಬ ತುಂಬ ಚೆನ್ನಾಗಿದೆ. ನಾನು ನೋಡ್ದಂಗೆ ಇದೇ ಆಫೀಸಲ್ಲಿ ನಾನು ಕೂಡ ಬಂದು ನಿಂತ್ಕೊಂಡು ಮಾತಾಡಿರೋಂಥ ಸ್ಥಳ ಇದು. ಕೇಳಿರೋದು ನಾನು ಕೂಡ ತುಂಬ ಸರಿ, ಭಾಳಷ್ಟು ಸರಿ ಇಲ್ಲಿ ಕುಂತಿರೋಂಥ ಆಫೀಸರ್ಗಳಿಗೆಲ್ಲ ಕೇಳಿ, ಸರ್ ನನಗೇನಾದರೂ ಈ ಥರ ಸಬ್ಸಿಡಿಯಲ್ಲಿ ಮಾಡಿಕೊಡಿ ನೀವು ಅಂತ ಕೇಳಿರೋಂಥ ಜಾಗ. ತುಂಬ ನೆನಪಾಗುತ್ತೆ ನನಗೆ. 2014ರಲ್ಲಿ ಇಲ್ಲಿ ಬಂದಾಗ ಇವ್ರ ಹತ್ರ ಮಾತಾಡೋಕ್ಕೂ ಆಗ್ತಿದ್ದಿಲ್ಲ. ಈಗ ಸ್ವಲ್ಪ ಧೈರ್ಯ ಬರ್ತಾಯಿದೆ ನನಗೆ ಕೂಡ ಮಾತಾಡೋಕ್ಕೆ. ಮುಂಚೆ ಇಲ್ಲಿ ಬಂದರೆ ಇವರು ಯಾರು ಎಲ್ಲ ಊಟಕ್ಕೆ ಹೋಗಿದ್ದಾರೆ, ಅವ್ರನ್ನೆಲ್ಲ ಭೇಟಿ ಮಾಡೋಣ. ಬಟ್ ಭಾಳ ಖುಷಿಯಾಗೋದು ನನಗೆ ಅವಾಗ. ಆ ಟೈಮಲ್ಲಿ ಬಂದಾಗ ಇಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿದ್ದಿಲ್ಲ ನನಗೆ. ನೋಡಿ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ಆಫೀಸ್ ಇದು. ನೋಡೋಣ, ನಮ್ಮ ಸಾರ್ ಯಾರಾದರೂ ಸಿಕ್ಕರೆ ಅವ್ರನ್ನ ಹತ್ರನೂ ಮಾತಾಡೋದಿಸೋಂಥ ಪ್ರಯತ್ನ ಮಾಡ್ತೀನಿ. ಯಾರೂ ಇಲ್ಲ ಇವತ್ತು. ಮೋಸ್ಟ್ಲಿ ನಾವು ಬಂದಿರೋ ಟೈಮ್ ಎಲ್ಲ ಊಟಕ್ಕೆ ಹೋದಂಗಿದ್ದಾರೆ. ನೋಡಿ ಇಲ್ಲಿ ರೇಷ್ಮೆದನ್ನು ಡಿನಿಯರ್ ಚೆಕ್ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಚೆಕ್ ಮಾಡೋದು ಇದು ಮಿಷಿನ್. ಇದು ಎಷ್ಟು ನೀಟಾಗಿ ಡಿನಿಯರ್ ಚೆಕಿಂಗ್ ನಡೀತಾ ಇದೆ ಇಲ್ಲಿ ಅಂತ ಸಾರು 450 ಅದನ್ನು ಬರ್ಕೊಳ್ತಾ ಇದ್ದಾರೆ ಡಿನಿಯರ್ನ. ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫೀಸಲ್ಲಿ ಈ ಥರ ಕೆಲಸ ನಡೀತಾ ಇರುತ್ತೆ. ಪ್ರತಿದಿನ ರೇಷ್ಮೆ ಕ್ವಾಲಿಟಿ ಚೆಕಿಂಗ್ ಮಾಡೋದು ನಡೀತಿರುತ್ತೆ. ಭಾಳಷ್ಟು ಮಿಷಿನ್ಗಳು ನೋಡ್ಬೋದು ನೀವು. ನೋಡಿ ಇಲ್ಲಿ ಡಿಜಿಟಲ್ ಪ್ಲೇಯಿಂಗ್ ಟೆಸ್ಟರ್ ಅಂತ, ಇದು ಬಟ್ಟೆ ಕ್ವಾಲಿಟಿನ ಚೆಕ್ ಮಾಡೋವಂಥ ಮಿಷಿನ್ ಅಂದ್ಕೊಳ್ತೀನಿ ನಾನು. CSB ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫೀಸಿಗೆ ಬಂದಿದ್ದೀನಿ. ನಮ್ಮ ಪಾಟೀಲ್ ಸಾರು, ನಾನು ತುಂಬ ಬಡ ನಾಯಕರ ಇದ್ದಾಗ ಸಾರ್ ನಮಗೆ ಎಷ್ಟು ಸಹಕಾರ, ನಾನು ಬೆಳೆದಿರೋದೆಲ್ಲ ಗೊತ್ತು ಅವ್ರಿಗೆ, ನಮ್ಮ ಪಾಟೀಲ್ ಸಾರ್ಗೆ. ಮತ್ತು ಒಕ್ಕೇರಿ ಸಾರ್ ಅಂತ ಇದ್ದಾರೆ, ಅವರು ಕೂಡ ಸ್ವಲ್ಪ ಹುಷಾರಿದ್ದೆ ಬಂದಿಲ್ಲ ಇವತ್ತು ಆಫೀಸ್ಗೆ. ಇವರು ನಾವು ಬಂದಾಗ ನನಗೆ ಇವ್ರ ಹತ್ರ ಬಂದು ಕೇಳ್ತಾ ಇದ್ದೆ, ಸರ್ ನಾನು ತುಂಬ ಬಡವಾಗಿದ್ದೀನಿ ಸರ್, ನನಗೇನಾದರೂ ಸಹಾಯ ಮಾಡ್ಬೇಕು ಸರ್, ನೀವು ಸಬ್ಸಿಡಿಯಲ್ಲಿ ಏನಾದರೂ ಕೊಡಬೇಕು ಅಂದರೆ ಬರ್ತೀನಿ, ಕುತ್ಕೊಂಡ್ಬರ್ತೀನಿ, ನಾವು ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ದು. ಹಾಗಾಗಿ ಸಾರ್ ಹತ್ರ ಬಂದು ಇವ್ರು ಸಾರ್ ಈಗ ಬಂದ ತಕ್ಷಣ ತುಂಬ ಖುಷಿ ಆಯಿತು ನನಗೆ. ಆಫೀಸಲ್ಲಿ ಈ ಆಫೀಸು ಎಷ್ಟೊಂದು ಜನ ನನ್ನಂಥ ನೈಕಾರಗಳಿಗೆ, ಕೈಮಗ್ಗ ನೈಕಾರಗಳಿಗೆ ಎಷ್ಟೋ ಜನಕ್ಕೆ ಕೈ ಹಿಡಿದಿದ್ದಾರೆ ಅವರು. ಅಂದರೆ ಅವ್ರು ಬೆಳವಣಿಗೆ ಬೆಳೆಯೋರಿಗೆ ಎಲ್ಲರಿಗೂ, ನನಗೆ ಅಂತಲ್ಲ, ತುಂಬ ವಿದ್ಯಾಭ್ಯಾಸ ಮಾಡಿರೋರು, ಟೆಕ್ಸ್ಟೈಲ್ ವಿದ್ಯಾಭ್ಯಾಸ ಮಾಡಿರೋರ್ಗೂ ಮುಂದಿನ ಬಿಸ್ನೆಸ್ ಹೆಂಗಿರಬೇಕು, ಇಲ್ಲ ಮುಂದೆ ಯಾವ ಥರ ಹೋಗಬೇಕು ಅಂತ ಎಲ್ಲದನ್ನೂ ಮಾಹಿತಿ ಕೊಡ್ತಾರೆ ಅವರು. ಎಲ್ಲ ತುಂಬ ಭಾಳಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಕೂಡ ಯಾರಾದರೂ ಟೆಕ್ಸ್ಟೈಲ್ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಒಂದ್ಸರಿ ನಮ್ಮ ರಾಯಪುರ ಆಫೀಸಲ್ಲಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫೀಸಿಗೆ ಭೇಟಿ ಕೊಡಿ. ನೀವು ನಾನು ಹೇಳೋದೇ ಬರೇ ಒಂದೇ ಅಲ್ಲ, ನಮ್ಮ ಸಾರ್ ಹೇಳೋದು ಕೇಳಿ. ನಾನು ಇಲ್ಲಿ ಬಂದು
ನಾನು ಹೆಂಗೆ ಬೆಳೆದೆ, ನನ್ನ ಬಡತನ, ನಾನು ತುಂಬ ಕಮ್ಮಿ ಲೂಮಿಂದ ಇಷ್ಟೊಂದು ಲೂಮ್ ಹೆಂಗಾದೆ ಅಂತ ನಮ್ಮ ಪಾಟೀಲ್ ಸರ್ ಬಾಯಲ್ಲೇ ನೀವು ಕೇಳ್ತಾ ಹೋಗಿ. ನನಗೂ ಖುಷಿ ಸಾರ್ ಬಾಯಲ್ಲಿ ನಾನು ಕೇಳೋಣ ಅಂತ. ಸರ್ ನಮ್ಮ ಬಗ್ಗೆ ಒಂದು 2 ಮಾತು ನೀವು ಹೇಳಿ ಸರ್, ನಮ್ಮ ಯೂಟ್ಯೂಬಲ್ಲಿ ನೋಡೋರಿಗೆ. ಎಲ್ಲರಿಗೂ ನಮಸ್ಕಾರ. ನಾವು ಬಿ ಸಿ ಪಾಟೀಲ್ ಅಂತಂದು ಸೆಂಟ್ರಲ್ ಬೋರ್ಡ್ ಆಫೀಸಲ್ಲಿ ಕೆಲಸ ಮಾಡ್ತಾ, ರಾಯಪುರ ಧಾರವಾಡ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ರೇಷ್ಮೆ ಮಂಡಳಿ ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ, ಕುರಿ ಹಾಕೋರಿಗೆ, ಬಣ್ಣ ಹಾಕೋರಿಗೆ, ನೇಕಾರರಿಗೆ ಸಾಕಷ್ಟು ಸಹಾಯಗಳನ್ನ ಮಾಡ್ತಾಯಿದೆ. ತಾಂತ್ರಿಕ ಸಹಾಯ ಇರ್ಬೋದು ಮತ್ತು ಸಲಕರಣೆಗಳನ್ನ ಕೊಡೋದು ಇರ್ಬೋದು. ಮುಂಚೆ 2010ರಿಂದ 14 ಪಂಚವಾರ್ಷಿಕ ಯೋಜನೆ ಒಳಗೆ CDP ಕ್ಯಾಟಲಿಟಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಳಗೆ ನಾವು ಒಂದು ಕ್ಲಸ್ಟರ್ ವೈಸ್ ನಾವು ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇನ್ಕಾ ಕ್ಲಸ್ಟರ್ ಇರ್ಬೋದು, ಮೊಳಕಾಲ್ಮೂರು ಕ್ಲಸ್ಟರ್ ಇರ್ಬೋದು, ಹಾಗೆ ಬೆಳಗಾವಿ ಕ್ಲಸ್ಟರ್ ಇರ್ಬೋದು. ಸಾಕಷ್ಟು ನೇಕಾರರನ್ನು ನಾವು ಗುರುತಿಸಿ ಅವ್ರಿಗೆ ಬೇಕಾದಂಥ ಅವ್ರಿಗೆ ಬೇಕಾದಂಥ ಸಲಕರಣೆಗಳನ್ನ ನಾವು ಸಪ್ಲೈ ಮಾಡಿದ್ದೀವಿ. ಆ ಒಂದು ನಿಟ್ಟಿನೊಳಗೆ ನಾವು ಮೊಳಕಾಲ್ಮೂರಿಗೆ ಹೋದಾಗ ನಾವು ಈಗ ಸಾಕಷ್ಟು ನಾವು ಈಗ ರೂಮ್ ಅಪ್ಗ್ರೇಡೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಜಕಾರ್ಡ್ಸ್ ಎಲ್ಲ ಕೊಡ್ತಾಯಿದ್ದೀವಿ, ರೂಮ್ಸ್ ಎಲ್ಲ ಕೊಡ್ತಾಯಿದ್ದೀವಿ. ಭಾಳ ನಾವು KHDC ಕಾಲನಿ ಇರ್ಬೋದು, ಭಾಗ್ಯಜ್ಯೋತಿ ನಗರ ಇರ್ಬೋದು, ಅಲ್ಲಿ ನಾವು ಟ್ವಿಸ್ಟಿಂಗ್ ಯೂನಿಟ್ ಮುಂಚೆ ಟ್ವಿಸ್ಟಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಆಮೇಲೆ ಸಾಕಷ್ಟು ನಾವು ಪ್ರೋಗ್ರಾಮ್ಸ್ CDP ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀವಿ, EDP ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಆ ಒಂದು ನಿಟ್ಟಿನೊಳಗೆ ನಾವು ಹೋದಾಗ ಒಬ್ಬ ವಿಶೇಷ ವ್ಯಕ್ತಿ ನಮಗೆ ಅಲ್ಲಿ ಗುರುತಿಸ್ಬಿಟ್ಟ. ತಾನಾಗೆ ಬಂದು ನಾವು ಇಲ್ಲ ಸಾಕಷ್ಟು ಜನ ಬೆನಿಫಿಷರೀಸ್ ಬರ್ತಾಯಿದ್ರು ನಮ್ಮ ಕಡೆಗೆ, ಸಾಕಷ್ಟು ನಾವು ಸಲಹೆ ಸೂಚನೆ ಕೊಡ್ತಾ ಇದ್ದೀವಿ. ಆಮೇಲೆ ಇಂಪ್ಲಿಮೆಂಟ್ ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದು ಓಪನ್ ಆಗಿ ನಮಗೆ ಸರ್ ನನಗೂ ಬೇಕು ಸರ್ ಇಂಥ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಸ್ಕೀಮ್ಸ್ ಇದೆ ನನಗೂ ಕೊಡಿರಿ ಅಂತ ಅವಾಗ ಮುಂದೆ ಬಂದರು. ಮುಂದೆ ಬಂದಾಗ ನಾವು ಅವ್ರಿಗೆ ಆಫೀಸ್ ಬರ್ಲಿಕ್ಕೆ ಹೇಳಿದ್ದೀವಿ. ಇದೇ ಆಫೀಸಲ್ಲಿ ಅವರು 2014ರಲ್ಲಿ ಬಂದರು. ಅವ್ರು ಬಂದಾಗ ಹೆಂಗಿದ್ರಪ್ಪ ಅಂತಂದರೆ ಏನೂ ಗೊತ್ತಿರಲಿಲ್ಲ. ಅವರು ರಾ ಪರ್ಸನ್ ಇದ್ರು. ಅವರು ಈಗ ಒಂದು ಪಕ್ವವಾಗಿದ್ದಾರೆ. ಅವ್ರಿಗೆ ಒಳಗಡೆ ಇರತಕ್ಕಂಥ ಅವ್ರ ಉದ್ಯೋಗವನ್ನು ಹೊರಹೊಮ್ಮಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ ಅಂತಂದು ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಅವ್ರು 2014ರಲ್ಲಿ ಬಂದಾಗ ಆಫೀಸಲ್ಲಿ ಒಳಗಡೆಗೆ ನಾವು ಯಾರೇ ಬಂದರು, ನಮ್ಮ ಆಫೀಸಿಗೆ ಯಾರೇ ಬಂದರು ಸಹ ಎಲ್ಲ ಆತ್ಮೀಯವಾಗಿ ಅವ್ರಿಗೆ ಬರಮಾಡಿಕೊಂಡು ಅವ್ರಿಗೆ ಏನು ಬೇಕಾಗ್ತದೆ ಅವ್ರಿಗೆ ಸಲಹೆ ಸೂಚನೆ, ತಾಂತ್ರಿಕ ಸೂಚನೆಗಳಿರ್ಬೋದು ಅಥವಾ ಯಾವುದೋ ಒಂದು ಸ್ಕೀಮ್ಸ್ ಬೇಕಾದರೂ ನಾವು ಕೊಡ್ತಾ ಇರ್ತೀವಿ. ಅವ್ರನ್ನ ನಾವು ಕರೆದು ಕೂಡಿಸಿ ಆತಿಥ್ಯವನ್ನು ಮಾಡಿದಾಗ ಅವ್ರಿಗೆ ಭಾಳ ಖುಷಿಪಟ್ಟರು. ಯಾವ ಆಫೀಸಲ್ಲಿ ನೀವು ಹಿಂಗೆ ಮಾಡಿಲ್ಲ ಸರ್, ನನಗೆ ಭಾಳ ಒಂಥರ ಮುಜುಗರ ಆಗ್ತಾಯಿದೆ ಅಂತ ದೌರ್ತಾ ಇದ್ರು ಅವರು. ಅಂಥ ಒಂದು ಪರ್ಸನ್ ಭಾಳ ಇದಿದ್ರು ಅವರು, ಒಂಥರ ಮುಜುಗರ ಪಡ್ಕೊಳ್ತಾ ಇದ್ರು. ಅಂಥ ಒಂದು ವ್ಯಕ್ತಿನ ನಾವು ಏನು ಮಾಡಿದ್ದೇವಪ್ಪ ಈ ಮಟ್ಟಿಗೆ ತಂದಿದ್ದೀವಪ್ಪ ಅಂತ ಹೆಮ್ಮೆ ಅನಿಸ್ತಾ ಇದೆ. ಅವ್ರನ್ನ ನಾವು ಏನಿಲ್ಲ ಸ್ಟಾರ್ಟಿಂಗ್ ಅವ್ರಿಗೆ ನಾವು ಲೂಮ್ ಅಪ್ಗ್ರೇಡೇಷನಲ್ಲಿ ನ್ಯೂಮ್ಯಾಟಿಕ್ ಲಿಫ್ಟಿಂಗ್ ಕೊಟ್ಟಿದ್ದೀವಿ. ಆಮೇಲೆ ಕೆಲವೊಂದು ಜಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀವಿ. ಎಲೆಕ್ಟ್ರಾನಿಕ್ ಜಕಾರ್ಡ್ಸ್ ಇರ್ಬೋದು. ಅವನ್ನೆಲ್ಲ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಯಾವುದೇ ಒಂದು ನೈಪುಣ್ಯತೆಯನ್ನು ಬೆಳೆಸ್ಕೊಂಡು ಚಾಕಚಕ್ಯತೆಯಿಂದ ಎಲ್ಲ ನೇಕಾರರಿಗೆ ಒಂದು ಸಲಹೆ ಸೂಚನೆ ಕೊಟ್ಟು ಭಾಳ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಇವಾಗ ಇಂಥ ಒಂದು ಎಂಟ್ರಪ್ರಿನರ್ ನಾವು ಬೆಳೆಸಿದ್ದೀವಿ ಅನ್ನೋಕ್ಕೆ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ಪರವಾಗಿ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ಎಂಟ್ರಪ್ರಿನರ್ಸನ್ನು ನಾವು ಉತ್ತೇಜನ ಕೊಡಬೇಕು. ಅವ್ರು ಇನ್ನೂ ಬೆಳೀಲಿ, ಹೊಸ ಲೂಮ್ಸ್ಗಳನ್ನ ಹಾಕಲಿ, ಹೊಸ ಡಿಸೈನ್ ಮಾಡಲಿ. ಈ ಬರ್ತಕ್ಕಂಥ ಒಂದು ಹೊಸ ಟ್ರೆಂಡ್ ಏನಿದೆ ಎಲ್ಲ ಟ್ರೆಂಡ್ ಪರಿವರ್ತನೆ ಮಾಡಿಕೊಂಡು ಅವರು ತಮ್ಮದೇ ಆದಂಥ ಒಂದು ಯುನಿಕ್ಕಾಗಿ ಐಡೆಂಟಿಟಿ ಮಾಡಿಕೊಟ್ಟಿದ್ದಾರೆ. ಹೀಗೆ ಅವ್ರು ಇನ್ನೂ ಬೆಳೀಲಿ. ಇಂಥ ಒಂದು 100 ಯಾರಾದರೂ ಬರ್ಬೋದು ನಮ್ಮ ಆಫೀಸಿಗೆ, ಯಾರಾದರೂ ಬಂದು ಇಂಥ ಒಂದು ಸದುಪಯೋಗ ತೊಗೊಳ್ಳಿ ಅಂತಂದು ಅವ್ರದೊಂದು ಲೈವ್ ಎಕ್ಸಾಂಪಲ್ ಅಂತಂದು ಆ ಇಂಟರ್ನಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ನನಗೆ. ನಾನು ಇನ್ನೊಂದು ಹೇಳ್ತೀನಿ, ಹಂಗೆ ಸಾರ್ ಇದ್ದಾರೆ ಅಂತ ಹೇಳ್ತೀನಿ. ಯಾಕಂದರೆ ಇವರು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ ಕೆಲಸ ಮಾಡೋಂಥವ್ರು. ಮೊಳಕಾಲ್ಮೂರು ಸೀರೆ ಅಂದರೆ ನೀವೆಲ್ಲ ಒಂದೇ ತಿಳ್ಕೊಂಬಿಟ್ಟಿದ್ದೀರಿ, ಯಾವುದೋ ಒಂದು ಪ್ಲೈನು ಗಟ್ಟಿಬಾರ್ಡು ಅಂತ. ನೀವು ಅರ್ಥ ಮಾಡ್ಕೊಳ್ಳಿ, ನಮಗೆಲ್ಲ ಕಲಿಸಿದ್ದು ಇವರೇ. ನೀವು ಯಾವ ಥರ ಚೇಂಜ್ ಆಗಬೇಕು ಅಂತ ಎಲ್ಲ ಕಡೆ ಕರ್ಕೊಂಡೋಗಿ ನಮ್ಮನ್ನು ನೀವು ನೋಡಿ ಈ ಥರ ಚೇಂಜ್ ಆಗಬೇಕು, ಈ ಥರ ಮಾಡಬೇಕು ಅಂತ ತುಂಬ ವೆರೈಟಿ ಸ್ಯಾರೀಸ್ನ ತಯಾರು ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೆ ನಮಗೆ. ತುಂಬ ಖುಷಿ ಆಯಿತು ಸರ್. ನಾನು ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಸರ್. ನಾನು ಯಾವ ಮಟ್ಟಕ್ಕೆ ಉದ್ಯಮವನ್ನು ಬೆಳೆಸ್ರಿ, ಇನ್ನೂ ಜಾಸ್ತಿ ಜನರನ್ನು ಬೆಳೆಸಿ, ಉದ್ಯಮವನ್ನು ಬೆಳೆಸಿ, ನಮ್ಗೆ ಅದೇ ಖುಷಿ. ನಮ್ಗೆ ತುಂಬ ಥ್ಯಾಂಕ್ಸ್. ನಾನು ಇವತ್ತು ನಮ್ಮ ಗುರುಗಳು ಶಿವಕುಮಾರ್ ಹುಕ್ಕೇರಿ ಸರ್ ಮನೆಗೆ ಬಂದಿದ್ದೀನಿ. ನಾನು ನಮ್ಮ ಗುರುಗಳ ಬಗ್ಗೆ ಎಷ್ಟು ಹೇಳಬೇಕು ಅಂತಂದರೆ, ನಮ್ಮ ಸಾರು ಪ್ರತಿದನ್ನು ನನ್ನನ್ನು ತಿದ್ದೋಗಿ ಟ್ರೈ ಮಾಡಿದ್ದಾರೆ. ನಾನು ಭಾಳ ತಪ್ಪೇ ಮಾಡ್ತಾ ಇದ್ದಿದ್ದು, ನಾನು ಯಾವುದೂ ಸರಿ ಮಾಡ್ತಿದ್ದಿಲ್ಲ. ತುಂಬ ಆತ್ರ ಜಾಸ್ತಿ ನನಗೆ. 2014 ಪರಿಚಯ ಆದಾಗ ಸಾರು ನಾನು ತುಂಬ ಬಡ ನಾಯಕರ. ಇವತ್ತು ಆಫೀಸಲ್ಲಿ ಸಿಗ್ತಾರೇನೋ ನಮ್ಮ ಸಾರು ಅಂದ್ಕೊಂಡೆ. ಆಫೀಸಲ್ಲಿ ಸಾರು ಇವತ್ತು ಸ್ವಲ್ಪ ಆರೋಗ್ಯದ ಕಾರಣ ಅವ್ರು ಬರೋಕ್ಕಾಗಲಿಲ್ಲ ಅಲ್ಲಿಗೆ. ಹಾಗಾಗಿ ಮನೆಗೆ ಬಂದು ನಾನು ಭೇಟಿ ಮಾಡಿದೆ. ತುಂಬ ದೊಡ್ಡ ಆಫೀಸರ್ ಆದರೂ ನಮ್ಮ ಸಾರ್ ಬಗ್ಗೆ ಮಾತು ಹೇಳ್ತೀನಿ ನಾನು. ಇವ್ರು ಯಾವ ಥರ ಅಂತಂದರೆ, ಒಬ್ಬ ಲೈಕರಲ್ಲಿ ಕೆಲಸ ಮಾಡಬೇಕಾದ್ರೆ ನೋಡಿ, ನಾನು ಸಾರು ಒಂದ್ಸರಿ ಅಮೀನ್ಗಢ್ ಅಂತ ಒಂದು ಊರಲ್ಲಿ ಒಂದು ಸಣ್ಣ ಲಾಡ್ಜಲ್ಲಿ ಹೊಡಿಯೋಂಥ ಪರಿಸ್ಥಿತಿ. ಅವ್ರು ಅವತ್ತು ಅಲ್ಲಿ ರೂಮಲ್ಲಿ ಜಾಗ ಇಲ್ಲ ಅಂದರೂ ನಮ್ಮ ಜೊತೆಗೆ ಊಟ ಮಾಡಿ ಅಲ್ಲೆಲ್ಲರೂ ಒಂದೇ ಲೈನಲ್ಲಿ ಮಲಗಿದ್ವಿ. ಆ ಥರ ಸಿಂಪಲ್ ಮನುಷ್ಯ, ಅಷ್ಟು ದೊಡ್ಡ ಆಫೀಸರ್ ಆದರೂ ಕೂಡ ಪ್ರತಿ ಸರಿನೂ ಯಾವ ರೀತಿ ಡಿಸೈನ್ಸ್ ತಯಾರು ಮಾಡ್ಬೇಕು ನಾವು,
ಯಾವ ರೀತಿ ನೀವು ಹೊಸ ಸೀರೆಗಳನ್ನ ತಯಾರು ಮಾಡೋದು ಯಾವ ರೀತಿ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ರು. ಇಲ್ಲ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಸಾರ್. ನನಗೆ ಮಾರುತಿ ನೋಡು, ಇಲ್ಲೊಬ್ಬ ಮಾರುತಿ, ನೀನು ಈ ಥರ ಇಲ್ಲೋಗಿ ನೀನು ನೋಡಿ ಮಾರುತಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರು ಕರ್ಕೊಂಡ್ಬಂದು ನಾನು ಇವತ್ತು ಬೆಳಿಗ್ಗೆ ನಿಮ್ಗೆ ಆಫೀಸ್ದೆಲ್ಲ ನಾನು ವಿಡಿಯೋ ಮಾಡಿದ್ರು ತೋರಿಸಿದ್ರಲ್ವ, ಆ ಆಫೀಸಲ್ಲಿ ಕುಂತು ಸಾರ್ ನನ್ನ ಕೂರಿಸಿ ನೀರು ಕೊಟ್ಟು ಮಾತಾಡಿಸಿ ನೀನು ಏನು ಮಾಡ್ತೀಯ ಅಂತ ಕೇಳಿ ನನಗೆ ಎಷ್ಟು, ನಾನು ಉಕ್ಕೇರಿ ಸರ್ನ ನನ್ನ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು ಕೂಡ. ನಾನು ಭಾಳ ವರ್ಷದ ಮುಂಚೆನೇ ರಿಟೇಲ್ ಬಿಸ್ನೆಸ್ಗೆ ಬರಬೇಕು ಅಂದ್ಕೊಂಡಿದ್ರೆ ಸಾರ್ ನನಗೆ ಫೋನ್ ಮಾಡಿದ್ರೆ ನೀನು ಯಾವಾಗಲೂ ಬರಲೇಬೇಡ, ರಿಟೇಲ್ ಬಿಸ್ನೆಸ್ಗೆ ಬರಬೇಡ ಅಂತ ನನಗೆ ಹೇಳ್ದಂಥವ್ರು ಸಾರ್ ನನಗೆ. ಅಂದರೆ ನಾನು ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರಲಿ ಅಂತ. ಇವತ್ತು ನಾನು ಅಷ್ಟೊಂದು ಚಿತ್ರದುರ್ಗದಲ್ಲೇ ಜಾಸ್ತಿ ರೇಷ್ಮೆ ಕೈಮಗ್ಗದ ಸೀರೆಗಳು ತಯಾರು ಮಾಡೋಷ್ಟು ಬೆಳೆದೆ ಅಂತಂದರೆ ಅದರಲ್ಲಿ ಯಾರಾದರೂ ಒಬ್ಬರು ಕಾರಣ ಇದ್ದರೆ ನಮ್ಮ ಶಿವಕುಮಾರ್ ಉಕ್ಕೇರಿ ಸರ್. ಉಕ್ಕೇರಿ ಸರ್ ನಮ್ಮ ಫ್ಯಾಮಿಲಿಯಲ್ಲೇ ಎಲ್ಲರಿಗೂ ಗೊತ್ತು. ನಾನು ಅವ್ರ ಬಗ್ಗೆ ತುಂಬ ಹೇಳ್ಬೇಕು ಅಂತ ಐತೆ, ಆದರೆ ನಮ್ಮ ಸಾರ್ ಹತ್ರನೇ ಕೇಳ್ಬಿಡೋಣಂತೆ. ನನ್ನ ಬಗ್ಗೆ ಸಾರ್ ಏನು ಅನ್ಕೊಳ್ತಾರೆ ಒಪಿನಿಯನ್ ಕೇಳೋಣ. ಎಲ್ರಿಗೂ ನಮಸ್ಕಾರಗಳು. ಮಾರುತಿಯವರು ಹೇಳಿದಷ್ಟು ನಾವು ದೊಡ್ಡವರು ಅಲ್ಲ. ಆ್ಯಕ್ಚುಲಿ ಅದು ಅವನ ದೊಡ್ಡತನ. ಅದು ನಾವು 2014 ಮೊಳಕಾಲ್ಮೂರಲ್ಲಿ ಭೇಟಿಯಾಗಿದ್ವಿ ಅವ್ರನ್ನ. ಆನಂತರ ಅವರು ನಮ್ಮ ಕಾರ್ಯಾಲಯಕ್ಕೆ ಬಂದಿದ್ದರು. ಸೊ ನಮ್ಮ ಕಾರ್ಯಾಲಯದ ಬಗ್ಗೆ ಕೆಲವೊಂದಿಷ್ಟು ವಿಷಯ ಹೇಳಬೇಕು ನಿಮ್ಮೆದುರಿಗೆ. ಕೇಂದ್ರ ರೇಷ್ಮೆ ಮಂಡಳಿ ಹೆಂಗಪ್ಪ ಅಂತಂದರೆ, ನಮ್ಮ ಆಫೀಸು ಕೆಲಸ ಮಾಡೋದೇ ಬೇರೆ ರೀತಿ. ನಾವು ಯಾವುದೇ ಒಬ್ಬ ವ್ಯಕ್ತಿ ಬಂದರೆ ನಾವು ಆಫೀಸಿಗೆ ಅವರು ನಮ್ಮ ಮನೆಗೆ ಬಂದಿರೋ ಅತಿಥಿ ಥರ ನಾವು ಅವ್ರನ್ನ ಕುಂದಿರಿಸ್ಬಿಟ್ಟು ಚಹಾ ಕುಡಿಸಿ, ನೀರು ಕುಡಿಸಿ, ಮಾತಾಡಿ ಆಮೇಲೆ ಕೇಳ್ತೀವಿ. ಸೊ ಹೀಗಾಗಿ ಅವ್ರು ಏನೋ ಒಂಥರ ಒಳಗಡೆ ಬಂದಾಗ ತುಂಬ ದೂರಿಂದ ಬಂದಿದ್ರು. ಅವರು ಮೊಳಕಾಲ್ಮೂರಿಂದ ಬಂದಿದ್ರಲ್ಲ, ಸ್ವಲ್ಪ ಬಿಸಿಲು ಬೇರೆ ಇತ್ತು. 12-12:30 ಸುಮಾರು ಇರ್ಬೋದೇನೋ. ಅವಾಗ ಬಂದಾಗ ತುಂಬ ಬೆವುತ್ತಿದ್ರು. ಸೊ ನಾವು ಏನಪ್ಪ ಯಾರು ಬಂದಿದ್ದಾರೆ ಅಂತ ನೋಡಿದಾಗ ಮೊಳಕಾಲ್ಮೂರು ಮಾರುತಿಯವರು ಅಂತೇಳಿ ಕುಂದಿರಿಸ್ಬಿಟ್ಟು ಮಾತಾಡಿಸಿದ್ವಿ. ಅವತ್ತು ನಮ್ಮದು ಅವ್ರದ್ದು ಒಂದು ನಿಜವಾದ ಒಂದು ಸಂಬಂಧ ಪ್ರಾರಂಭ ಆಯಿತು. ಆ ನಂತರ ನಡೆದಿದ್ದೆಲ್ಲ ಒಂದು ಹಿಸ್ಟ್ರಿ. ಸೊ ಅದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಅವರು ತಮ್ಮ ಕಷ್ಟ ಮತ್ತು ಪರಿಶ್ರಮದಿಂದ ಮೇಲೆ ಬಂದಿದ್ದಾರೆ, ಅದರಲ್ಲಿ ಬೇರೆ ಎರಡು ಮಾತಿಲ್ಲ. ಸೊ ಮಾರುತಿಯವ್ರದ್ದು ಹೆಂಗಪ್ಪ ಅಂತಂತಂದರೆ, ಏನಾದರೂ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಒಂದು ತುಡಿತ ಇತ್ತು ಅವರಿಗೆ. ಸೊ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಏನಾದ್ರೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಜೊತೆಗೆ ನಮ್ಮ ಇಟಗಿ ಸಾಹೇಬರಿದ್ದರು, ಶಿರೋಳ ಅವರಿದ್ದರು, ಆಮೇಲೆ ಪಾಟೀಲ್ರಿದ್ದರು, ಎಲ್ಲರೂ ಸೇರಿಬಿಟ್ಟು ವಿಚಾರ ಮಾಡಿದ್ವಿ ಏನು ಮಾಡ್ಬೋದು. ಸೊ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟು ಬೇಡ, ಏನಾದರೂ ಆ ಥರ ಅಂದಾಗ 4 ಮಗ್ಗದ್ದು ಒಂದು ನ್ಯೂಮ್ಯಾಟಿಕ್ ಸಿಸ್ಟಮ್ ಕೊಡೋದ್ರಿಂದ ಹೊಸ ಡಿಸೈನ್ಸನ್ನು ನಮ್ಮ ಮಾರುತಿಯವರು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಅವತ್ತು ಶಾಂಕ್ಷನ್ ಲೆಟರ್ ಕೊಟ್ವಿ. ಅದನ್ನೇ ಇವತ್ತುವರೆಗೂ ಆ ದೊಡ್ಡ ಋಣ ಅವರು ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ಇರ್ತಾರೆ. ಅದು ಒಬ್ಬ ಎಂಟರ್ಪ್ರಿನರ್ಗೂ ಅಥವಾ ಪ್ರತಿಯೊಬ್ಬ ನೇಕಾರನಿಗೂ ನಾವು ಅದೇ ರೀತಿ ನಮ್ಮ ಆಫೀಸಿಂದ ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಅದು ನಮ್ಮ ಕರ್ತವ್ಯನೇ ಅವರು ಆ ಥರ ತಿಳ್ಕೊಂಡಿದ್ದಾರೆ. ಅದು ಅವರ ದೊಡ್ಡತನ. ಮುಂದೆ ಏನಾಯ್ತಪ್ಪ ಅಂದರೆ 4 ಮಗಗಳು 16 ಆಯಿತು, 64 ಆಯಿತು. ಇವಾಗ 100 ಮಗಗಳನ್ನು ಮಾಡಿ ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಒಂದು ಸೇಲ್ಸ್ ಪಾಯಿಂಟ್ 2 ಕಡೆಗೆ, ಮೊಳಕಾಲ್ಮೂರು ಮತ್ತು ಬೆಂಗಳೂರಲ್ಲಿ 2 ಕಡೆಗೆ ಅತಿ ಶೀಘ್ರವಾಗಿ ಬೆಳೆದಂಥ ನಾನು ನೋಡಿದ ಎಂಟರ್ಪ್ರಿನರಲ್ಲಿ ಇವರು ಒಬ್ಬರು. ಸೊ ಇವರಿಗೆ ಸದಾಕಾಲ ದೇವರು ಒಳ್ಳೇದು ಮಾಡಲಿ. ಆಮೇಲೆ ಇದೇ ರೀತಿ ಇವ್ರ ಗ್ರೋತು ಇರಲಿ, ಇದೇ ರೀತಿ ಇವ್ರು ಮುಂದುವರಿಲಿ. ಇವ್ರ ಕುಟುಂಬ ಯಾವಾಗಾದ್ರೂ, ಯಾಕಂದರೆ ಇವ್ರ ತಂದೆ ತಾಯಿ ನಾವು ಅವ್ರನ್ನ ಕಷ್ಟ ಜೀವನದಲ್ಲಿ ನೋಡಿದ್ದೀವಿ ನಾವು. ಅವ್ರಿಗೆ ಮಾರುತಿಯವರು ಈಗ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ, ಮಾರುತಿಯವರು ಮೊನ್ನೆ ಅವ್ರ ತಾಯಿಯವರಿಗೆ ಒಂದು ಗೋಲ್ಡ್ ಇದನ್ನು ತಂದಾಗ ನನಗೆ ಫೋನ್ ಮಾಡಿದರು, ಸರ್ ಇವತ್ತು ಅಮ್ಮ ಅವರಿಗೆ ತಂದ್ವಿ ಸರ್ ಸರಾನ ಅಂತೇಳಿ. ಒಬ್ಬ ತಾಯಿಗೆ ಮಗ ಕೊಟ್ಟಂತ ಶ್ರೇಷ್ಠ ಕಾಣಿಕೆ ಅದು. ಸೊ ಈಗ ನಮ್ದು ಏನಪ್ಪ ಅಂದರೆ, ನಾವು ಸ್ವಲ್ಪ ಟೆಕ್ನಿಕಲ್ ಪರ್ಸನ್ಸ್, ನಮಗೆ ಈ ಥರ ಯಾವುದೇ ಒಂದು ಎಮೋಷ್ನಲ್ಸು ಆ ಥರ ಇರೋದಿಲ್ಲ ಜನರಲಿ. ಇವತ್ತು ಅವರು ಮನೆಗೆ ಬಂದಿದ್ದರು, ಹೀಗಾಗಿ ಈ ಥರ ಎಲ್ಲರೂ ಪರ್ಸ್ನಲ್ ಆಗಿ ಒಂದು ಮಾತಾಡೋಕ್ಕೆ ಅವಕಾಶ ಸಿಕ್ತು. ಸೊ ಮಾರುತಿಯವರು ಯಾವಾಗಾದ್ರೂ ಚೆನ್ನಾಗಿರಲಿ, ಮಾರುತಿಯವ್ರ ಬೆಳವಣಿಗೆ ಸದಾಕಾಲ ಹೀಗೆ ಮುಂದುವರಿರಲಿ. ಸೊ ಬೆಂಗಳೂರಲ್ಲಿ ಈಗ ಅಂಗಡಿ ಮಾಡಿದ್ದಾರೆ ಮುಂದೆ, ಮತ್ತು ಮಾರುತಿಯವ್ರದ್ದು ಮಗ್ಗಗಳು ಇನ್ನೂ ಜಾಸ್ತಿ ಆಗಲಿ. ಯಾಕಂದರೆ ಇವ್ರನ್ನ ನಂಬಿ 100 ಮಗ್ಗಗಳು ಅಂದರೆ 100 ಮಗ್ಗ ಅಂತಂದರೆ ಕನಿಷ್ಠ ಏನಿಲ್ಲ ಅಂತಂದ್ರೂ ಒಂದು ಕುಟುಂಬದಲ್ಲಿ 4 ಮತ್ತು ಡಿಸೈನ್ಸು ಮೇಂಟೈನ್ ಮಾಡ್ಕೊಂಡು ಹೋಗಲಿ. ಸೊ ಇದೇ ರೀತಿ ಮುಂದುವರೋದು. ಈಗ ಸದ್ಯಕ್ಕೆ ಬಂದಿರೋ ಎಲೆಕ್ಟ್ರಾನಿಕ್ ಜಕಾರ್ಡ್ಗಳು
ಅವನು ಉಪಯೋಗ ಮಾಡಿಕೊಂಡು ಇನ್ನೂ ಹೊಸ ಹೊಸ ರೀತಿ, ಆಮೇಲೆ ಬಟ್ಟೆ ಇವಾಗ ವಿನ್ಯಾಸದಲ್ಲಿನೂ ಬದಲಾವಣೆಗಳು ಬರಬೇಕಾಗಿದೆ. ಅದರ ಬಗ್ಗೆಯೂ ನಾವು ಇವತ್ತು ಚರ್ಚೆ ಮಾಡಿದ್ವಿ. ಸೊ ಆ ರೀತಿ ಬದಲಾವಣೆಗಳನ್ನು ಮಾಡಿಕೊಂಡು ಇನ್ನೂ ತಾಂತ್ರಿಕವಾಗಿ ಇನ್ನೂ ಶರವೈರದಿಂದ ಮುನ್ನುಗ್ಲಿ. ಸೊ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ಸಹಕಾರ ಯಾವಾಗಾದರೂ ಮಾರುತಿ ಅವ್ರ ಜೊತೆಗಿರ್ತದೆ. ಕೇಂದ್ರ ರೇಷ್ಮೆ ಮಂಡಳಿಯವ್ರ ಬಗ್ಗೆ ಅವರು ತುಂಬ ವಿಡಿಯೋದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಸೊ ನಾವು ಕೇಂದ್ರ ರೇಷ್ಮೆ ಮಂಡಳಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮಾರುತಿ ಅವರೇ, ನಮ್ಮ ಮನೆಗೆ ಬಂದು ಈ ಒಂದು ಚಿಕ್ಕ ವಿಡಿಯೋ ಮಾಡಿ. ಸೊ ಸರ್ಪ್ರೈಸ್ ಇದು, ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ. ಸೊ ಇಲ್ಲ ಅಂತಂದ್ರೆ ನಾವು ಇನ್ನೂ ಸ್ವಲ್ಪ ಮೇಕಪ್ ಮಾಡ್ಕೊಂತಿದ್ವಿ ಏನೋ. ಥ್ಯಾಂಕ್ ಯು. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಇನ್ನೊಂದು ಸರ್ ನಾನು ಹಂಗೆ ನಮ್ಮ ವೇದಾ ಮೇಡಮ್ ಅವ್ರ ಬಗ್ಗೆ ಎರಡು ಮಾತು ಮಾತಾಡಬೇಕು. ಯಾಕೆ ಮೇಡಮ್ ಅವರು ನನ್ಗೆ ಹೆಂಗೆ ಅಂತಂದ್ರೆ, ನಾನು ನೋಡ್ದಂಗೆ ಉಕ್ಕೇರಿ ಸಾರು ನಮ್ಗೆ ಈ ಮಟ್ಟಕ್ಕೆ ತಗೊಂಬಂದ್ರು ಅಂತಂದ್ರೆ, ನಾವು ಯಾವಾಗಾದ್ರೂ ಮನೆಗೆ ಬಂದಾಗ ವೇದಾ ಮೇಡಮ್ ಅವರು ಕೂಡ ಅಷ್ಟೊಂದು ನಮ್ಮ ಹತ್ರ ಕಡಿಮೆ ಮಾತಾಡಿದ್ರು, ಎರಡು ಮಾತು ಮಾತಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡೋರು. ಅವ್ರು ಕೂಡ ಅಷ್ಟೇ ಅವ್ರ ಬಗ್ಗೆ ಪೂರ್ತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ನಾನು ಬುದ್ಧಿವಂತಲ್ಲ. ಈಗಲೂ ಕೂಡ ಮೇಡಮ್ ಅವರು PhD ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಯೋಗ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ, ಯೋಗ ಕ್ಲಾಸಸ್ ಎಲ್ಲ ಮಾಡ್ತಿರ್ತಾರೆ. ಮೇಡಮ್ ಅವ್ರ ಹತ್ರ ನಾನು ಪರ್ಮಿಷನ್ನೇ ಕೇಳಿಲ್ಲ. ಮೇಡಮ್ ಅವ್ರಿಗೆ ಇಷ್ಟ ಇದ್ರೆ ಮೇಡಮ್ ಅವ್ರು ಕೂಡ ಒಂದೆರಡು ಮಾತು ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಸಾಧ್ಯವಾದ್ರೆ ಮೇಡಮ್ ಅವ್ರು ಒಂದೆರಡು ಮಾತು ಮಾತಾಡಿ. ಮಾರುತಿ ಅವ್ರನ್ನ ಅವಾಗ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದೀವಿ. ಇವಾಗ ಇಷ್ಟು ಬೆಳೆದಿದಾರಂದ್ರೂ ಅವರಲ್ಲಿ ಇದೇ ಇಲ್ಲ. ಮುಂಚೆ ಹೆಂಗ್ ನೋಡ್ತೆ ಅದೇ ಸರಳತೆ, ಅದೇ ಸಜ್ಜನತೆ, ಅದೇ ಪ್ರೀತಿ ಎಲ್ಲ ಹಾಗೆ ಇಟ್ಕೊಂಡಿದ್ದಾರೆ. ಅದೇ ನಾವು ಅವ್ರಿಗೆ ಅಷ್ಟು ಇನ್ನೂ ಬೆಳೆದು ಇನ್ನೂ ನಮ್ಮ ಇದಕ್ಕೆ ಇದು ಕೊಡಿ ಅಂತ ತುಂಬಾ ಥ್ಯಾಂಕ್ಸ್ ಮೇಡಮ್.